ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡಿದ್ದ ಹನಿ ಟ್ರಾಪ್ ವಿಚಾರ ಸದ್ಯ ತಂಡ ಹೊಡೆದಿದೆ. ಅಸೆಂಬ್ಲಿಯಲ್ಲಿ ಏಕಾಏಕಿಯಾಗಿ ರೊಚ್ಚಿಗೆದ್ದಿದ್ದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೂಡ ಸಿಕ್ಕಾಪಟ್ಟೆ ಕೂಲ್ ಆಗಿದ್ದಾರೆ. ಹನಿ ಟ್ರಾಪ್ ವಿಚಾರದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ವರಿಷ್ಠರಿಗೂ ಕೂಡ ಮುಜುಗರ ತಂದಿಟ್ಟಿದೆ. ಹೈಕಮಾಂಡ್ ರಾಜ್ಯ ನಾಯಕರು ಪರಸ್ಪರ ದೂರು ಪ್ರತಿದೂರು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗುವ ಮೊದಲೇ ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಸಚಿವರಾದ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇಬ್ಬರು ಸೈಲೆಂಟ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಹನಿ ಟ್ರ್ಯಾಪ್ಗೆ ಆದಷ್ಟು ಬೇಗ ಇತಿಶ್ರೀ ಹಾಡಬೇಕು, ಅಲ್ಲದೆ ನಾವೇ ಎಲ್ಲರಿಂದಲೂ ತುಂಬ ಎಚ್ಚರದಿಂದ ಇರಬೇಕಷ್ಟೇ. ನಮ್ಮ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ, ಆದರೆ ಇದರ ಹಿಂದೆ ಯಾರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ MLC ರಾಜೇಂದ್ರ ಹೇಳಿದರು. ಪೊಲೀಸ್ ಶಿಕ್ಷೆ ಮಾಡಬೇಕು, ಅದಕ್ಕೆ ಆಗಿದೆ, ಅದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ರಿಲ್ಯಾಕ್ಸ್ ಅಲ್ಲಿ ಇದ್ರೆ ತಾನೆ ನಾವು ಇರ್ಬೇಕಲ್ಲ ರಿಲ್ಯಾಕ್ಸ್. ಈಗ ನಮ್ಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ. ಈಗ ಆಯ್ತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು CID ಈಗಾಗಲೇ ತನಿಖೆ ಆಗ್ತಾ ಇದೆ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ CID ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ CID ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಸದನದಲ್ಲಿ ಆಗುವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣ ಅವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತಗೊಂಡಿರೋದ್ರಿಂದ ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ MLC ರಾಜಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೇನೆ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಅಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ತಂದೆ ರಾಜಣ್ಣ ಪರ ರಾಜೇಂದ್ರ ಬ್ಯಾಟ್ ಬೀಸಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಈಗ ಬದಲಾವಣೆ ಕೆಪಿಸಿಸಿ ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ. ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು. ನಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಕೆಪಿಸಿಸಿ ಸ್ಥಾನಕ್ಕೆ. ಕೇಳಿದ್ದಾರೆ, ಅವರು KPCC ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತಗೊಳ್ಳೋಣ. ಇನ್ನು ರಾಜ್ಯದಲ್ಲಿ ಖಾಲಿ ಇರುವ 4 MLC ಹುದ್ದೆಗಳಿಗೆ ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ DCM ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಖಾಲಿ ಇರುವ 4 MLC ಹುದ್ದೆಗಳ ಭರ್ತಿ ಮಾಡುವ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದೇವೆ. ವರಿಷ್ಠರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ. ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್. ಪಕ್ಷದ ಪರ ಧ್ವನಿ ಎತ್ತುವವರಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ. ಕೌನ್ಸಿಲ್ನಲ್ಲಿ ಮಾತನಾಡುವವರಿಗೆ ಅವಕಾಶವನ್ನು ಕೊಡುತ್ತೇವೆ ಅಂತ ಹೇಳಿ ದೆಹಲಿಯಲ್ಲಿ DCM ಶಿವಕುಮಾರ್ ತಿಳಿಸಿದರು.